4 ತಿಂಗ್ಳಿಗೆ ಮುಂಚೆ ಝೀರೋ, ಆಮೇಲೆ ಮೆತ್ತಗೆ ಸೇವಿಂಗ್ಸ್ ಶುರು ಮಾಡಿದ್ವಿ. ಆಮೇಲೆ ನಮ್ಮ ಮೊದಲನೇ ಎಫ್ ಡಿ ಹಾಕಿ ಸೇವಿಂಗ್ಸಿಂದ ವೆಲ್ತ್ ಕಡೆ ಮೂವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ಒಂದು ದೊಡ್ಡ ಅಪ್ಡೇಟ್, ನನ್ನ 2ನೇ ಎಫ್ ಡಿ ಕೂಡ ಈ 1 ಕೋಟಿ ಜರ್ನಿಯಲ್ಲಿ ಇವತ್ತು ಶುರು ಮಾಡಿದ್ದೀನಿ. ಏನು ಆ ಎಫ್ ಡಿ, ಎಷ್ಟು ಹಾಕಿದ್ದೀನಿ, ಏನು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ದಿನ 133. ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು, ಫಸ್ಟು 4 ತಿಂಗಳಿಗೆ ಮುಂಚೆ ನಾವು ಒಂದು 600-700 ರುಪೀಸಲ್ಲಿ ನಮ್ಮ ಜರ್ನಿ ಶುರು ಮಾಡಿದ್ವಿ. ಅಂದರೆ ಇನ್ನೊಂದು 1095 ದಿನ, ಅಂದರೆ 3 ವರ್ಷದಲ್ಲಿ 1 ಕೋಟಿ ಶುರು ಮಾಡ್ತೀವಿ, ಸೇವ್ ಮಾಡ್ತೀವಿ ಅಂತ ಅಲ್ವಾ. ಸೊ ಮೊದಲು ಏನು ಮಾಡಿದ್ವಿ, ದಿನ ಮಿಸ್ಟ್ರಿ ಬಾಕ್ಸಲ್ಲಿ ದುಡ್ಡು ಹಾಕೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಒಂದು ಅಕೌಂಟ್ ತೆಗೆದು ಆ ದುಡ್ಡನ್ನು ಸೇವ್ ಮಾಡೋಕ್ಕೆ ಶುರು ಮಾಡಿದ್ವಿ, ಅದೇ ಸೇವಿಂಗ್ಸ್, ಕರೆಕ್ಟಾ. ನೆಕ್ಸ್ಟ್ ಒಂದು ಎಫ್ ಡಿ ಹಾಕಿದ್ವಿ. ಅಂದರೆ ನಾವು ಮೊದಲು ಓಪನ್ ಮಾಡಿದ್ದು ಎಫ್ ಡಿ ಎಷ್ಟು, ಆಲ್ಮೋಸ್ಟ್ ನಾವು 35,000 ಹಾಕಿದ್ದೀವಿ. 10ನೇ ತಾರೀಕು ಫೆಬ್ರವರಿ 2029ರಲ್ಲಿ 42,576 ರೂಪಾಯಿ ಬರುತ್ತೆ. ಆಲ್ಮೋಸ್ಟ್ ಒಂದು 7,000. ಆ ದುಡ್ಡು 7,000ನ ನಮಗೆ ಫ್ರೀ ಆಗಿಬಿಡುತ್ತೆ. ಅಂದರೆ ಆ ದುಡ್ಡಾಗಿ ಬೆಳೆಯುತ್ತೆ, ಕರೆಕ್ಟಾ. ಸೊ ಇದು ವೆಲ್ತ್ ಕ್ರಿಯೇಷನ್, ಇಲ್ಲ ಇನ್ವೆಸ್ಟ್ ಮಾಡಿ ನಮಗೆ ಬಂದಿರೋ ರಿಟರ್ನ್ಸ್. ಸೊ ಫಸ್ಟು ಝೀರೋ, ಆಮೇಲೆ ಸೇವ್ ಮಾಡೋಕ್ಕೆ ಶುರು ಮಾಡಿದ್ವಿ, ಆಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ ಇವಾಗ ಅದು ವೆಲ್ತ್ ಆಗಿ ಕನ್ವರ್ಟ್ ಆಗುವಂಥ ಸಮಯ. ಇಮಿಡಿಯೇಟ್ ಆಗಲ್ಲ, ಬಟ್ ಅದಕ್ಕೆ ಟೈಮ್ ಬರುತ್ತೆ. ಬಟ್ ಆ ಎಫ್ ಡಿ ಓಪನ್ ಮಾಡಿರೋದ್ರಿಂದ ಖಂಡಿತ ಬರುತ್ತೆ ಅಲ್ಲ. ನೆಕ್ಸ್ಟ್ ಇವತ್ತು ನಾನು ಏನು ಮಾಡಿದ್ದೀನಿ, ಸೊ ನಿಮಗೆ ಗೊತ್ತು, ನಾವು ಆಲ್ಮೋಸ್ಟ್ 1 ಲಕ್ಷ ಗುರಿನ ದಾಟಿದ್ವಿ ಸೇವಿಂಗ್ಸಲ್ಲಿ ಅಲ್ವಾ. ಸೊ ಅದನ್ನು ನಾನು ಲಾಸ್ಟ್ ಮಂತೆ ಅಕೌಂಟ್ಗೆ ಹಾಕ್ಬಿಟ್ಟೆ. ನಮ್ಮ ಟಾರ್ಗೆಟ್ ಆದ 40,000ನ ನಾನು ನನ್ನ ಎಸ್ ಬಿ ಅಕೌಂಟ್ ಹಾಕ್ಬಿಟ್ಟೆ. ಅದ್ರ ಬಗ್ಗೆ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲಲ್ಲಿ ಆ ವಿಡಿಯೋ ನೋಡಿ, ಅದರಲ್ಲಿ ಇನ್ನೂ ಡೀಟೇಲಾಗಿ ನಾನು ಹೇಳಿದ್ದೀನಿ. ಸೊ ಈಗ ನೆಕ್ಸ್ಟ್ ಏನು ಅಂದರೆ, ಈ ನನ್ನ ಉಳಿದಿರೋ ಬ್ಯಾಲೆನ್ಸಲ್ಲಿ ನೆಕ್ಸ್ಟ್ ಸೇವಿಂಗ್ಸ್ ಮಾಡಬೇಕು ಅಲ್ವಾ. ಸೊ ಇವತ್ತು ನಾನು 2ನೇ ಎಫ್ ಡಿನ ಓಪನ್ ಮಾಡಿದ್ದೀನಿ. ಸೊ ಆ ಎಫ್ ಡಿ ವ್ಯಾಲ್ಯೂ ಏನು, 45,000 ರುಪೀಸ್, 45,000ಕ್ಕೆ ನಾನು ಓಪನ್ ಮಾಡಿದ್ದೀನಿ. ಇದು ಕೂಡ ನಾನು ಅಂದಾಜು ಒಂದು 32 ತಿಂಗಳು ಆ ಥರ ಓಪನ್ ಮಾಡಿದ್ದೀನಿ. ಸೊ ಇದು 21ನೇ ತಾರೀಕು ಜನವರಿ 2029ಕ್ಕೆ ನನಗೆ ರಿಟರ್ನ್ಸ್ ಸಮೇತ ಈ ದುಡ್ಡು ವಾಪಸ್ ಬರುತ್ತೆ. ಎಷ್ಟು ಬರುತ್ತೆ, ಈ 45,000 ರೂಪಾಯಿ ಬೆಳೆದು 54,145 ರೂಪಾಯಿ ಆಗಿ ನಮಗೆ ವಾಪಸ್ ಬರುತ್ತೆ ಆವತ್ತು 21ನೇ ತಾರೀಕು ಜನವರಿ 2029. ಸೊ ನೀವು ನೋಡಿದ್ರೆ ಇಲ್ಲಿ ತನಕ ನಾವು ಹಾಕಿರೋ ಎಫ್ ಡಿ 2. ಸೊ ಆ ಎಫ್ ಡಿ ವ್ಯಾಲ್ಯೂ ಬಂದು, ಇನ್ವೆಸ್ಟೆಡ್ ವ್ಯಾಲ್ಯೂ ಬಂದು 80,000. ಅಂದರೆ ನಾನು ಹಾಕಿರೋ ವ್ಯಾಲ್ಯೂ 80,000. ಆಲ್ಮೋಸ್ಟ್ ಇನ್ನು 32 ತಿಂಗಳಾದಮೇಲೆ ನನಗೆ ಕೈಗೆ ಬರೋ ದುಡ್ಡು ಬಂದು 96,721 ರೂಪಾಯಿ ಇಲ್ಲಿ ತನಕ. ನೆಕ್ಸ್ಟ್ ಎಫ್ ಡಿ ಹಾಕ್ತಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಬಟ್ ಇಲ್ಲಿ ತನಕ ಹಾಕಿರೋದ್ರಲ್ಲಿ. ಸೊ ಈ ಡಿಫ್ರೆನ್ಸ್ ಏನು, ಅಂದಾಜು 16,000-17,000 ರೂಪಾಯಿ. ಸೊ ನಿಮ್ಗೆ ಜ್ಞಾಪಕ ಇದೆಯಾ, ನನ್ನ ಫಸ್ಟ್ ತಿಂಗಳು ಮಿಸ್ಟ್ರಿ ಬಾಕ್ಸ್ ಸೇವಿಂಗ್ಸ್ ಇದ್ದಿದ್ದು 11,000 ಚಿಲ್ಲರೆ. ಈಗ ಇನ್ನು 32 ತಿಂಗಳಾದಮೇಲೆ ಫ್ರೀಯಾಗಿ ನಮಗೆ 16,000-17,000 ಬರ್ತಿದೆ. ಫ್ರೀಯಾಗಿ ಅಂದರೆ ಏನು, ನಮ್ಮ ದುಡ್ಡು ಅದನ್ನು ಒಂದು ಕಡೆ ಹುಷಾರಾಗಿ ನಾವು ಇನ್ವೆಸ್ಟ್ ಮಾಡಿರೋದ್ರಿಂದ ಅದು ತಿರ್ಗಾ ಸ್ವಲ್ಪ ನಮಗೆ ದುಡ್ದು ಪ್ಯಾಸಿವ್ ಇನ್ಕಮ್ ಆಗಿ ಕೊಡ್ತಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಆ ಎಫ್ ಡಿ ಒಂದು ಓಪನ್ ಮಾಡಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದೇ ಪವರ್ ಆಫ್ ಕಾಂಪೌಂಡಿಂಗ್, ಪವರ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ತುಂಬ ಫಿನಾನ್ಸ್ ಬಗ್ಗೆ ಗೊತ್ತಿರೋ ನಮಗೆ ಹೇಳ್ಕೊಡೋದು. ಒಂದು ಫಸ್ಟು ದುಡ್ಡನ್ನು ಗಳಿಸೋದು ಶುರು ಮಾಡಬೇಕು. ಅಂದರೆ ನೀವು ಕೆಲಸಕ್ಕೆ ಹೋಗಿ ಸಂಬಳ, ಇಲ್ಲ ಬಿಸ್ನೆಸ್ ಮಾಡಿ ರೆವೆನ್ಯೂ, ಆ ಥರ ಒಂದು ದುಡ್ಡು. ನೆಕ್ಸ್ಟು ಅದನ್ನು ಸೇವ್ ಮಾಡೋಕ್ಕೆ ಕಲ್ತ್ಕೋಬೇಕು. ಅಂದರೆ ಒಂದು ಕಡೆ ಎತ್ತಿಡೋದು, ಬ್ಯಾಂಕ್ ಅಕೌಂಟಲ್ಲೋ, ನಿಮ್ಮ ಬಾಕ್ಸಲ್ಲೋ, ನನ್ನ ಎಕ್ಸಾಂಪಲ್ ಮಿಸ್ಟ್ರಿ ಬಾಕ್ಸಲ್ಲೋ, ಆ ಥರ. 3ನೇದು ಇನ್ವೆಸ್ಟ್ ಮಾಡಬೇಕು. ಅಂದರೆ ಎಫ್ ಡಿನಲ್ಲೋ, ಆರ್ ಡಿನಲ್ಲೋ, ರಿಯಲ್ ಎಸ್ಟೇಟಲ್ಲೋ, ಚಿನ್ನ ತೊಗೊಳ್ಳೋದು, ಬೆಳ್ಳಿ ತೊಗೊಳ್ಳೋದು, ಇಲ್ಲ ಏನಾದರೂ ಮ್ಯೂಚುವಲ್ ಫಂಡ್ಸು, ಕ್ರಿಪ್ಟೋ ಕರೆನ್ಸಿ, ಈ ಥರ ಏನೇನೋ ಇದೆಯಲ್ಲ, ಆ ಥರ ನಿಮಗೇನು ಗೊತ್ತು ಅದನ್ನು ಇನ್ವೆಸ್ಟ್ ಮಾಡೋದು. ಸೊ ನಾನು ಎಫ್ ಡಿನ ಚೂಸ್ ಮಾಡಿದ್ದೀನಿ, ಯಾಕಂದರೆ ನನ್ನ ಗೋಲ್ ತುಂಬ ಕ್ಲಿಯರ್ ಆಗಿದೆ. 3 ವರ್ಷದಲ್ಲಿ 1 ಕೋಟಿ ಸೇರಿಸಬೇಕು. ನಾನು ತುಂಬ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಿಲ್ಲ ಈಗ ಸದ್ಯಕ್ಕೆ. ಪ್ಲಸ್ ಅದು ಇದು ಇನ್ವೆಸ್ಟ್ ಮಾಡಿ ಏನು ಮಾಡೋಣ, ಟ್ರೈ ಮಾಡೋಣ, ಅಷ್ಟೊಂದು ರಿಸ್ಕ್ ತೊಗೊಳಕ್ಕೂ ನನಗೆ ಇಷ್ಟ ಇಲ್ಲ. ನಾನು ತುಂಬ ಡಿಸಿಪ್ಲಿನ್ ಆಗಿ ಎಫ್ ಡಿ ಹಾಕ್ಕೊಂಡು ಹೋಗ್ತೀನಿ. ಎಷ್ಟು ಬೆಳೆಯುತ್ತೋ ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ ಜೊತೆ ಅದು ನೋಡ್ತೀನಿ ನಾನು. ಎಷ್ಟು ಬೆಳೆಯುತ್ತೋ ಅಷ್ಟು ಬೆಳೀತೀನಿ, ನನಗೆ ಅದು ಸಂತೋಷ. ಸೊ ಈಗ ಝೀರೋಯಿಂದ ಸೇವಿಂಗ್ಸಿಂದ ಇನ್ವೆಸ್ಟ್ಮೆಂಟ್, ಆ ಇನ್ವೆಸ್ಟ್ಮೆಂಟ್ ಈಗ 2 ಎಫ್ ಡಿ ಆಗಿ ಬೆಳೆದಿದೆ. ಸೊ ನನಗಿದು ತುಂಬ ಖುಷಿ. ಪ್ಲಸ್ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕಂತ ಅಪ್ಡೇಟ್ ಅಲ್ವಾ. 2ನೇ ಇನ್ವೆಸ್ಟ್ಮೆಂಟ್ ನೋಡೋಣ. ಫಸ್ಟು 35,000, ಆಮೇಲೆ 45,000. ನೆಕ್ಸ್ಟ್ ಏನು, ಹೋಗ್ತಾ ಏನು, ಈ 2 ಎಫ್ ಡಿ 10 ಎಫ್ ಡಿ ಆಗುತ್ತಾ, ಇಲ್ಲ 20 ಎಫ್ ಡಿ ಆಗುತ್ತಾ, ಇಲ್ಲ ಎಫ್ ಡಿ ಇನ್ನೊಂದು ಆಗಲ್ವಾ, ಇದನ್ನು ನಮಗೆ ಎಷ್ಟು ದೂರ ಕರ್ಕೊಂಡು ಹೋಗುತ್ತೆ, ಆ 1 ಕೋಟಿ ಜರ್ನಿಯಲ್ಲಿ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ ಇನ್ವೆಸ್ಟ್ಮೆಂಟು ಅಂತ. ಐ ಥಿಂಕ್ ಇದೇ ನನಗೆ ನಿಮಗೆ ಕೊಡೋಕ್ಕಿದ್ದಿದ್ದು ಅಪ್ಡೇಟ್. ಸೊ ಇವಾಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ನಿಮ್ಮ ಹತ್ರ ಇದೇ 45,000 ಇವತ್ತು ಕೈಯಲ್ಲಿದ್ದು,
ಅದನ್ನು ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ನನ್ನ ಪ್ರತ್ಯುತ್ತರನೂ ಖಂಡಿತ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ಐ ಥಿಂಕ್ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರೋಕ್ಕೆ ಮುಂಚೆ ನಾನು ಯಾವಾಗಲೂ ಹೇಳ್ತೀರ ನನ್ನ ವಿಡಿಯೋನ ನೀವು ನಿಮ್ಮ ಟೈಮ್ ಕೊಟ್ಟು ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನಾನು ವಿನೋದ್. ನಮಸ್ಕಾರ.